ದೆಹಲಿಯಲ್ಲಿ ಕಾಂಗ್ರೆಸ್ನ ನಾಯಕರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಬಹಳ ದಿನಗಳ ನಂತರ ಸೋನಿಯಾ ಗಾಂಧಿ ಪ್ರೆಸ್ ಮೀಟ್ ಮಾಡಿದ್ರು. ಮೋದಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಕಾಂಗ್ರೆಸ್ನ ಬ್ಯಾಂಕ್ ಖಾತೆಗಳನ್ನು ಸ್ಥಗಿತ ಮಾಡಿದ್ದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಎಲೆಕ್ಷನ್ ಬಾಂಡ್ಗಳ ಮೂಲಕ ಬಿಜೆಪಿ ಹೆಚ್ಚು ಹಣವನ್ನು ಸಂಗ್ರಹಿಸಿದೆ, ಚುನಾವಣೆಗೆ ಕಾಂಗ್ರೆಸ್ ಹೋರಾಡದಂತೆ ನಮ್ಮ ಬ್ಯಾಂಕ್ ಖಾತೆಗಳನ್ನು ಸ್ಥಗಿತ ಮಾಡಲಾಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನ ಮೂವರು ಅಧಿರಥರು ಇವತ್ತು ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಬಹಳ ದಿನಗಳ ನಂತರ ಸೋನಿಯಾ ಗಾಂಧಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ರು. ಅವರ ಆರೋಗ್ಯ ಸರಿ ಇಲ್ಲದ ನಂತರ ತುಂಬಾ ದಿನ ಆಗಿತ್ತು. ಅವರೊಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಇವತ್ತು ಭಾಗಿಯಾಗಿದ್ರು. ಚುನಾವಣೆ ಘೋಷಣೆಯಾಗಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಬ್ಯಾಂಕ್ ಖಾತೆಗಳನ್ನ ಫ್ರೀಸ್ ಮಾಡಲಾಗಿದೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಬಿಜೆಪಿ ಚುನಾವಣೆಯನ್ನ ಮಾಡೋದಕ್ಕೆ ಎಲೆಕ್ಷನ್ ಬಾಂಡ್ಗಳ ಮೂಲಕ ಸಾವಿರಾರು ಕೋಟಿ ಹಣವನ್ನು ಸಂಗ್ರಹ ಮಾಡಿದೆ. ಆದರೆ ಕಾಂಗ್ರೆಸ್ ತನ್ನ ಬ್ಯಾಂಕ್ ಖಾತೆಯಲ್ಲಿರುವಂತಹ ಹಣವನ್ನ ಚುನಾವಣೆಗೆ ಬಳಸಿಕೊಳ್ಳೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ ಅಂತ ಮೂವರು ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮೊದಲಿಗೆ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದ್ರು. ಎಐಸಿಸಿಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಚುನಾವಣಾ ಪ್ರಚಾರವನ್ನ ಮಾಡಲು ಸಾಧ್ಯವಾಗದಂತೆ ಕಾಂಗ್ರೆಸ್ ಪಕ್ಷವನ್ನ ನಿಯಂತ್ರಿಸಲಾಗ್ತಿದೆ. ನಮ್ಮ ಖಾತೆಯಲ್ಲಿರುವ ಹಣವನ್ನು ನಾವು ವಿತ್ಡ್ರಾ ಮಾಡಕ್ಕಾಗ್ತಾ ಇಲ್ಲ. ಈ ರೀತಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದ್ರು. ಆನಂತರ ಸೋನಿಯಾ ಮತ್ತು ರಾಹುಲ್ ಮಾತಾಡಿದ್ರು. ಮೊದಲಿಗೆ ಖರ್ಗೆ ಏನ್ ಮಾತಾಡಿದ್ರು ಕೇಳ್ಕೊಂಡು ಬನ್ನಿ. दुर्भाग्य से जो पिछले दिनों में सुप्रीम कोर्ट के हस्तक्षेप के बाद जो इलेक्ट्रल बॉन्ड, चुनावी चंदा बॉन्ड के बारे में जो तथ्य निकलकर सामने आए वो बहुत ही चिंताजनक है, शर्मनाक भी है, क्योंकि इससे हमारे देश के छवि को ठेस पहुंची है। हमारे देश ने पिछले 70 सालों में निष्पक्ष चुनाव और स्वस्थ लोकतंत्र की छवि बनाई थी, उस पर प्रश्न चिन्ह आज उठ गया है। सुप्रीम कोर्ट ने जिस चुनावी चंदा बॉन्ड को इलीगल और अनकॉन्स्टिट्यूशनल कहा, उस स्कीम के तहत मौजूदा सत्ताधारी दल ने हजारों करोड़ रुपए से ज़्यादा अपने अकाउंट में भर लिया है और दूसरी तरफ साजिशन मुख्य विपक्षी दल का बैंक अकाउंट फ्रीज कर दिया गया है ताकि हम पैसों ಸೋನಿಯಾ ಗಾಂಧಿ ಅವರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ರು. ಕಾಂಗ್ರೆಸ್ ಪಕ್ಷವನ್ನ ವ್ಯವಸ್ಥಿತವಾಗಿ ಕುಗ್ಗಿಸಲು ಪ್ರಧಾನಿ ಮೋದಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರ ವಿರುದ್ಧ ಸೋನಿಯಾ ಗಾಂಧಿ ನೇರವಾಗಿ ವಾಗ್ದಾಳಿ ಮಾಡಿದ್ರು. ಕಾಂಗ್ರೆಸ್ ಖಾತೆಯಲ್ಲಿರುವ ಹಣವನ್ನ ಬಳಕೆ ಮಾಡೋದಕ್ಕೆ ಸರ್ಕಾರ ಬಿಡ್ತಾ ಇಲ್ಲ. ಐಟಿಯನ್ನ ಬಳಸಿಕೊಂಡು ನಮ್ಮ ಬ್ಯಾಂಕ್ ಖಾತೆಯನ್ನ ಮುಟ್ಟುಗೋಲು ಮಾಡಿಕೊಳ್ಳಲಾಗಿದೆ. ಆದರೆ ಬಿಜೆಪಿ ಚುನಾವಣಾ ಬಾಂಡ್ನಿಂದ ಹೆಚ್ಚು ಹಣವನ್ನು ಪಡೆದು ಈ ಚುನಾವಣೆಯಲ್ಲಿ ಹಣವನ್ನು ಖರ್ಚು ಮಾಡ್ತಾ ಇದೆ. ನಾವು ಕಾಂಗ್ರೆಸ್ನಿಂದ ಚುನಾವಣಾ ಪ್ರಚಾರವನ್ನೂ ಮಾಡಲು ಸಾಧ್ಯವಾಗದಂತೆ ನಮ್ಮನ್ನು ತಡೆಯಲಾಗ್ತಿದೆ. ನಮ್ಮ ಹಣವನ್ನು ಬಲವಂತವಾಗಿ ಐಟಿ ಇಲಾಖೆ ತೆಗೆದುಕೊಳ್ಳುತ್ತಿದೆ ಅಂತ ನರೇಂದ್ರ ಮೋದಿ ಅವರ ವಿರುದ್ಧ ಸೋನಿಯಾ ಗಾಂಧಿ ಅವರ ಹೆಸರನ್ನು ಉಲ್ಲೇಖಿಸಿಯೇ ಟೀಕೆ ಮಾಡಿದ್ರು. ಸೋನಿಯಾ ಗಾಂಧಿ ಮಾತನಾಡಿದ್ದನ್ನು ಕೇಳ್ಕೊಂಡು ಬನ್ನಿ. This issue affects not just the Indian National Congress, it impacts our democracy itself most fundamentally. A systematic effort is underway by the Prime Minister to cripple the Indian National Congress financially. Funds
collected from the public are being frozen and money from our accounts is being taken away forcibly. However, even under these most challenging circumstances, we are doing our very best to maintain the effectiveness of our election campaign, which has been declared unconstitutional by the Supreme Court. The electoral bonds have benefited, as everyone knows, the BJP hugely, massively. On the other hand, the ಪಕ್ಷವನ್ನ ವ್ಯವಸ್ಥಿತವಾಗಿ ಆರ್ಥಿಕವಾಗಿ ಕುಗ್ಗಿಸುವ ಪ್ರಯತ್ನವನ್ನ ಮೋದಿ ಮಾಡ್ತಾ ಇದ್ದಾರೆ ಅಂತ ಸೋನಿಯಾ ಗಾಂಧಿ ನೇರವಾಗಿ ಆರೋಪ ಮಾಡಿದ್ರು. ರಾಹುಲ್ ಗಾಂಧಿ ಕೂಡ ಮಾತನಾಡಿದ್ರು, ಭಾರತದಲ್ಲಿ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯೇ ಇಲ್ಲ, ಭಾರತದಲ್ಲಿ ಪ್ರಜಾಪ್ರಭುತ್ವ ಇದೆ ಅನ್ನೋದೇ ಸುಳ್ಳು ಅಂತ ರಾಹುಲ್ ಗಾಂಧಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಎಲೆಕ್ಷನ್ ಸಂದರ್ಭದಲ್ಲಿ ನಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಫ್ರೀಸ್ ಮಾಡಲಾಗಿದೆ, ನಮಗೆ ನ್ಯೂಸ್ ಪೇಪರ್ನಲ್ಲಿ ಜಾಹೀರಾತು ಕೊಡೋದಕ್ಕೂ ನಮ್ಮ ಹತ್ರ ಹಣ ಇಲ್ಲ, ಒಂದು ರೈಲ್ವೆ ಟಿಕೆಟ್ ಬುಕ್ ಮಾಡೋದಕ್ಕೆ ಕಾಂಗ್ರೆಸ್ನ ಬಳಿ ಹಣ ಇಲ್ಲ ಅಂತ ರಾಹುಲ್ ಗಾಂಧಿ ಮಾತನಾಡಿದ್ರು. ಒಂದು ರೈಲ್ವೆ ಟಿಕೆಟ್ ಅನ್ನ ಬುಕ್ ಮಾಡೋದಕ್ಕೆ ಹಣ ಇಲ್ಲ, 2 ರೂಪಾಯಿ ಖರ್ಚು ಮಾಡೋದಕ್ಕೂ ಕಾಂಗ್ರೆಸ್ನ ಖಾತೆಯಲ್ಲಿ ಹಣ ಇಲ್ಲ, ಎಲ್ಲ ಹಣವನ್ನು ಕೂಡ ಬಿಜೆಪಿ ಸರ್ಕಾರ ಫ್ರೀಸ್ ಮಾಡಿದೆ ಅಂತ ರಾಹುಲ್ ಗಾಂಧಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. Anybody in the country imagines what happens when your bank account, your ATM card, your entire financial identity is erased, right? You can imagine if it is done to a family, the family will starve to death. If it is done to a business, the business will be crippled, right? This is what has been done to the Congress party 1 month back. All our bank accounts have been frozen. We can do no campaign work. We cannot support our workers. We cannot support our candidates. Our leaders cannot fly from one part of the country to the other. Forget fly. They can't take a railway train. And this has been done literally 2 months before the election campaign. And already our ability to fight the election has been damaged. We've already lost a month. As Makanji said, we are unable to get. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಆರ್ಥಿಕವಾಗಿ ಕುಗ್ಗಿಸುವ ಪ್ರಯತ್ನವನ್ನ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಈ ಆರೋಪವನ್ನ ಮಾಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಘೋಷಣೆಯಾಗಿದೆ, ಆದರೆ ಚುನಾವಣೆಗೆ ಹಣ ಖರ್ಚು ಮಾಡೋದಕ್ಕೆ, ನಮ್ಮ ಬ್ಯಾಂಕ್ ಖಾತೆಯಲ್ಲಿರುವ ಹಣವನ್ನು ಬಳಸೋದಕ್ಕೆ ಮೋದಿ ಸರ್ಕಾರ ಬಿಡ್ತಾ ಇಲ್ಲ, ನಮ್ಮ ಅಕೌಂಟ್ಗಳನ್ನು ಫ್ರೀಸ್ ಮಾಡಲಾಗಿದೆ ಅನ್ನುವಂಥದ್ದು ಕಾಂಗ್ರೆಸ್ನ ಆರೋಪ. ಈ ಸಂದರ್ಭದಲ್ಲಿ ಚುನಾವಣಾ ಬಾಂಡ್ ಬಗ್ಗೆ ಕೂಡ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಮೂವರು ಮಾತನಾಡಿದ್ರು. ಚುನಾವಣಾ ಬಾಂಡ್ನಿಂದ ಬಿಜೆಪಿ ಅತಿ ಹೆಚ್ಚು ಹಣವನ್ನು ಸಂಗ್ರಹ ಮಾಡಿದೆ ಅಂತ ಆರೋಪವನ್ನ ಮಾಡಿದ್ರು. ಚುನಾವಣಾ ಬಾಂಡ್ಗೆ ಯಾವ ಪಕ್ಷಕ್ಕೆ ಎಷ್ಟು ದೇಣಿಗೆ ಬಂದಿದೆ ಚುನಾವಣಾ ಬಾಂಡ್ನಿಂದ ಸುಪ್ರೀಂ ಕೋರ್ಟ್ ಆದೇಶದ ನಂತರ ಈ ಅಂಕಿಅಂಶಗಳು ಬಯಲಾಗಿದೆ. ದೇಣಿಗೆ ವಿವರವನ್ನು ಚುನಾವಣಾ ಆಯೋಗ ತನ್ನ ವೆಬ್ಸೈಟ್ನಲ್ಲಿ ಬಹಿರಂಗ ಮಾಡಿದೆ. ಆ ಅಂಕಿಅಂಶಗಳನ್ನು ಸುವರ್ಣ ನ್ಯೂಸ್ನ ಸ್ಕ್ರೀನ್ ಮೇಲೆ ಈಗ ನೋಡ್ತಾ ಇದ್ದೀರಾ. ಬಿಜೆಪಿ 2018ರಿಂದ ಈವರೆಗೆ ಅತ್ಯಂತ ಹೆಚ್ಚು ಹಣವನ್ನು ಎಲೆಕ್ಟ್ರಲ್ ಬಾಂಡ್ ಮೂಲಕ ಸಂಗ್ರಹ ಮಾಡಿದೆ ಅಂತ ಅಂಕಿಅಂಶಗಳು ಹೊರಬಿದ್ದಿದೆ. ಬಿಜೆಪಿ ಒಟ್ಟಾರೆ 8,250 ಕೋಟಿ ರೂಪಾಯಿಗಳನ್ನು ಚುನಾವಣಾ ಬಾಂಡ್ ಮೂಲಕ ಸಂಗ್ರಹ ಮಾಡಿದೆ ಅಂತ SBI ದಾಖಲೆಯನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಕೆ ಮಾಡಿದೆ. ಅಂದರೆ ರಾಜಕೀಯ ಪಕ್ಷಗಳಿಗೆ ಬಂದಂತಹ ಒಟ್ಟಾರೆ ದೇಣಿಗೆಯಲ್ಲಿ 50%ಕ್ಕಿಂತಲೂ ಹೆಚ್ಚು ದೇಣಿಗೆಯನ್ನು ಬಿಜೆಪಿ ಪಡೆದಿದೆ. ಇದನ್ನೇ ಕಾಂಗ್ರೆಸ್ನ ನಾಯಕರು ಉಲ್ಲೇಖ ಮಾಡಿದ್ರು. ಇನ್ನು ಕಾಂಗ್ರೆಸ್ 1,950 ಕೋಟಿಯನ್ನು ಚುನಾವಣಾ ಬಾಂಡ್ ಮೂಲಕ ಕಳೆದ 5-6 ವರ್ಷಗಳಲ್ಲಿ ಸಂಗ್ರಹ ಮಾಡಿದೆ. 1,950 ಕೋಟಿ ಒಟ್ಟಾರೆ ದೇಣಿಗೆಯಲ್ಲಿ ಈ ಪ್ರಮಾಣ 11.8ರಷ್ಟು ಮಾತ್ರ. ಬಿಜೆಪಿ 50ರಷ್ಟು ದೇಣಿಗೆಯನ್ನು ಸಂಗ್ರಹ ಮಾಡಿದರೆ ಕಾಂಗ್ರೆಸ್ 11.8 ಎರಡನೇ ಸ್ಥಾನದಲ್ಲಿದೆ. TMC 3ನೇ ಸ್ಥಾನ,
ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಅಧಿಕಾರದಲ್ಲಿರುವಂತಹ TMC 1716 ಕೋಟಿಯನ್ನ ಎಲೆಕ್ಟ್ರೋರಲ್ ಬಾಂಡ್ ಮೂಲಕ ಸಂಗ್ರಹ ಮಾಡಿದೆ. ಒಟ್ಟಾರೆ ದೇಣಿಗೆಯಲ್ಲಿ 10.4% ಇದೆ. 4ನೇ ಸ್ಥಾನದಲ್ಲಿ ಇತ್ತೀಚಿನವರೆಗೂ ತೆಲಂಗಾಣದಲ್ಲಿ ಅಧಿಕಾರದಲ್ಲಿದ್ದಂತಹ BRS 1408 ಕೋಟಿ ರೂಪಾಯಿಗಳನ್ನು ಸಂಗ್ರಹ ಮಾಡಿದೆ. 5ನೇ ಸ್ಥಾನದಲ್ಲಿ BJD, 6ನೇ ಸ್ಥಾನದಲ್ಲಿ DMK ಮತ್ತು 7ನೇ ಸ್ಥಾನದಲ್ಲಿ YSRC ಕಾಂಗ್ರೆಸ್ ಇದೆ. ಈ ಅಂಕಿಅಂಶಗಳ ಪ್ರಕಾರ 2018ರಿಂದ ಈವರೆಗೆ ಅಂದರೆ ಸುಪ್ರೀಂ ಕೋರ್ಟ್ ಆದೇಶ ಬರುವವರೆಗೆ 8250 ಕೋಟಿಯನ್ನು BJP ಸಂಗ್ರಹ ಮಾಡಿದೆ. ಕಾಂಗ್ರೆಸ್ 2ನೇ ಸ್ಥಾನದಲ್ಲಿದೆ. ಜನರು ಕೊಟ್ಟ ದೇಣಿಗೆಯನ್ನು ನಾವು ಬಳಸೋದಕ್ಕೆ ಆಗ್ತಾ ಇಲ್ಲ. ನಮ್ಮ ಅಕೌಂಟ್ಗಳನ್ನು BJP ಫ್ರೀಸ್ ಮಾಡಿದೆ. ಆದರೆ BJP ಮಾತ್ರ ಚುನಾವಣಾ ಬಾಂಡ್ನಿಂದ ಸಂಗ್ರಹಿಸಿರುವಂತಹ 8,000 ಕೋಟಿಗೂ ಹೆಚ್ಚು ಹಣವನ್ನು ಎಲೆಕ್ಷನ್ಗೆ ಬಳಸಲಾಗ್ತಾ ಇದೆ ಅಂತ ಕಾಂಗ್ರೆಸ್ನ ನಾಯಕರು ಆರೋಪ ಮಾಡಿದ್ದಾರೆ. ಮತ್ತೊಂದು ಸುದ್ದಿ ಬರ್ತಾ ಇದೆ. ಇದು ರಾಜ್ಯ ಕಾಂಗ್ರೆಸ್ಗೆ ತಲೆನೋವು ಸೃಷ್ಟಿ ಮಾಡುವಂತಹ ಸುದ್ದಿ. ನಿನ್ನೆಯಷ್ಟೇ DMK, ತಮಿಳುನಾಡಿನ DMK ಒಂದು ಚುನಾವಣಾ ಪ್ರಣಾಳಿಕೆಯನ್ನು ರಿಲೀಸ್ ಮಾಡಿತು. ಈ ಪ್ರಣಾಳಿಕೆಯಲ್ಲಿ INDIA ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಮೇಕೆದಾಟು ಯೋಜನೆಗೆ ತಡೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದೆ DMK ಪಕ್ಷ. DMK ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಸರ್ಕಾರವನ್ನ ಮಾಡಿಕೊಂಡಿದೆ. ನಾವು ಅಧಿಕಾರಕ್ಕೆ ಬಂದರೆ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ಸರ್ಕಾರ ಪ್ರಸ್ತಾವನೆ ಮಾಡಿರುವಂತಹ ಮೇಕೆದಾಟು ಯೋಜನೆಗೆ ತಡೆಯನ್ನ ಮಾಡ್ತೀವಿ ಅಂತ DMK ನಿನ್ನೆ ತನ್ನ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದೆ. DMKಯ ಮೈತ್ರಿ ಪಕ್ಷವಾಗಿರುವಂತಹ ಕಾಂಗ್ರೆಸ್ಗೆ ಇದು ಮುಜುಗರದ ವಿಷಯ. ಯಾಕಂದ್ರೆ ತಮಿಳುನಾಡಿನಲ್ಲಿ DMK ನೇತೃತ್ವದ ಸರ್ಕಾರದಲ್ಲಿ ಕಾಂಗ್ರೆಸ್ ಭಾಗಿಯಾಗಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. DK ಶಿವಕುಮಾರ್ ಅವರ ಕನಸಿನ ಯೋಜನೆ ಅಂತ ಅವರು ಹಲವು ವೇದಿಕೆಗಳಲ್ಲಿ ಹೇಳ್ಕೊಂಡಿದ್ದಾರೆ. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮೇಕೆದಾಟು ಯೋಜನೆ ಜಾರಿಯಾಗಬೇಕು ಅಂತ ಪಾದಯಾತ್ರೆಯನ್ನು ನಡೆಸಿದ್ರು. ಈಗ ಕಾಂಗ್ರೆಸ್ನ ಮಿತ್ರ ಪಕ್ಷ DMK ಯಾವುದೇ ಕಾರಣಕ್ಕೂ ಮೇಕೆದಾಟು ಯೋಜನೆ ಜಾರಿಯಾಗೋದಕ್ಕೆ ಬಿಡೋದಿಲ್ಲ ಅಂತ ಪ್ರಣಾಳಿಕೆಯನ್ನ ಮಾಡಿದೆ. ಕಾಂಗ್ರೆಸ್ನ ಮಿತ್ರ ಪಕ್ಷ DMK, ಕಾಂಗ್ರೆಸ್ ತಮಿಳುನಾಡು ಸರ್ಕಾರದಲ್ಲಿ ಭಾಗಿಯಾಗಿರುವಂತಹ ಪಕ್ಷ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೇಳುತ್ತೆ ನಾವು ಮೇಕೆದಾಟು ಯೋಜನೆಯನ್ನು ಜಾರಿಗೆ ತರ್ತೀವಿ ಅಂತ. ಅದೇ ಕಾಂಗ್ರೆಸ್ ತಮಿಳುನಾಡು ಸರ್ಕಾರದಲ್ಲಿ ಭಾಗಿಯಾಗಿದೆ. ನಾವು ಯಾವುದೇ ಕಾರಣಕ್ಕೂ ಮೇಕೆದಾಟುಗೆ ಅವಕಾಶ ಕೊಡೋದಿಲ್ಲ ಅಂತ ಕಾಂಗ್ರೆಸ್ನ ಮಿತ್ರ ಪಕ್ಷ DMK ತನ್ನ ಪ್ರಣಾಳಿಕೆಯಲ್ಲಿ ಹೇಳ್ತಾ ಇದೆ. ಇದು ಕಾಂಗ್ರೆಸ್ಗೆ ಮುಜುಗರ ತರುವಂತಹ ಪ್ರಣಾಳಿಕೆಯನ್ನ ಮಾಡಿದೆ. ಈ ವಿಷಯವನ್ನ ಮುಂದಿಟ್ಕೊಂಡು BJP ಟ್ವಿಟರ್ನಲ್ಲಿ ಕಾಂಗ್ರೆಸ್ ಅನ್ನ ತರಾಟೆಗೆ ತೆಗೆದುಕೊಂಡಿದೆ. ಟ್ವೀಟ್ ಮಾಡಿದೆ. ತಮಿಳುನಾಡು ಪ್ರಣಾಳಿಕೆಯಲ್ಲಿ ಮೇಕೆದಾಟು ಪ್ರಸ್ತಾಪದ ವಿರುದ್ಧ ರಾಜ್ಯ ಕಾಂಗ್ರೆಸ್ ವಿರುದ್ಧ BJP ಟ್ವೀಟ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಮೇಕೆದಾಟು ಪಾದಯಾತ್ರೆಯ ಹೆಸರಿನಲ್ಲಿ ಬೋಂಡಾ ಬಜ್ಜಿ ತಿಂತ ವಾಕಿಂಗ್ ಮಾಡಿದ್ರು CM ಮತ್ತು DCM. ಈಗ ನಿಮ್ಮ ಚಿನ್ನ ತಂಬಿ MK ಸ್ಟಾಲಿನ್ ಮೈತ್ರಿಕೂಟ ಗೆದ್ದರೆ ಮೇಕೆದಾಟು ಅಣೆಕಟ್ಟನ್ನ ಕಟ್ಟೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ನಾವು ಸ್ಟ್ರಾಂಗ್ CM ಅಂತ ಬೀಗ್ತಾ ಇದ್ರಲ್ಲ, ವೀಕ್ CM ಸಿದ್ದರಾಮಯ್ಯನವರೇ, DMK ಕರ್ನಾಟಕಕ್ಕೆ ಮಾಡುತ್ತಿರುವ ದ್ರೋಹವನ್ನ ಖಂಡಿಸ್ತೀರಾ ಅಂತ BJP ಪ್ರಶ್ನೆಯನ್ನ ಮಾಡಿದೆ. ಇಂಡಿ ಮೈತ್ರಿಕೂಟದಿಂದ ಉಚ್ಚಾಟಿಸಿ ಎಂದು ರಾಹುಲ್ ಗಾಂಧಿಗೆ ಪತ್ರ ಬರೀತೀರಾ ಅಂತ ಸಿದ್ದರಾಮಯ್ಯನವರನ್ನ BJP ಕೇಳ್ತಾ ಇದೆ, ಪ್ರಶ್ನೆಯನ್ನ ಕೇಳ್ತಾ ಇದೆ. ರಾಹುಲ್ ಗಾಂಧಿಗೆ ಪತ್ರ ಬರೀರಿ, ಇವಾಗ INDIA ಮೈತ್ರಿಕೂಟದಿಂದ DMKಯನ್ನು ಉಚ್ಚಾಟನೆ ಮಾಡಿ ಅಂತ ಪತ್ರ ಬರೀತಾ ಇದ್ದಾರೆ. DMK ಪ್ರಣಾಳಿಕೆ ವಿರುದ್ಧ ಪಾದಯಾತ್ರೆಯನ್ನ ಯಾವಾಗ ಆರಂಭ ಮಾಡ್ತೀರಾ ಅಂತ BJP ಟ್ವೀಟ್ ಮಾಡಿ ಪ್ರಶ್ನಿಸ್ತಾ ಇದೆ. ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಪಾದಯಾತ್ರೆಯನ್ನ ಮಾಡಿದ್ರು, ಮೇಕೆದಾಟು ಯೋಜನೆ ಜಾರಿಗೆ ಬರಬೇಕು ಅಂತ. ಪಾದಯಾತ್ರೆಯ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಾ.
ಮತ್ತೊಂದು ಕಡೆ ಬಿಜೆಪಿ ಮಾಡಿರುವಂತಹ ಟ್ವೀಟ್. ಡಿಎಂಕೆ ಪ್ರಣಾಳಿಕೆ ವಿರುದ್ಧ ಎಚ್.ಡಿ. ರೇವಣ್ಣ ಕಿಡಿಕಾರಿದ್ದಾರೆ. ಪ್ರಣಾಳಿಕೆ ಬಗ್ಗೆ ಕಾಂಗ್ರೆಸ್ ನಾಯಕರು ಈಗ ಉತ್ತರ ಕೊಡಬೇಕು ಅಂತ ರೇವಣ್ಣ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ ಉತ್ತರ ಕೊಡದಿದ್ರೆ ರಾಜ್ಯದ ಜನ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತಾರೆ. ಕಾಂಗ್ರೆಸ್ 60 ವರ್ಷ ದೇಶಾದ್ಯಂತ ಅಧಿಕಾರದಲ್ಲಿದ್ರು ಮೇಕೆದಾಟು ಯೋಜನೆ ಮಾಡಬೇಡಿ ಅಂತ ಹೇಳಿದ್ವಾ? ಮೇಕೆದಾಟು ಯೋಜನೆ ಅನ್ನೋದು ನಮಗೂ ಗೊತ್ತಿದೆ ಅಂತ ರೇವಣ್ಣ ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡ್ಕೊಂಡು ಮಾತನಾಡ್ತಾ ಇದ್ದಾರೆ. ಕೇಳ್ಕೊಂಡು ಬನ್ನಿ. ನೀರಾವರಿ ಯೋಜನೆಗಳಿಗೆ ಏನಾದ್ರು ರಾಜ್ಯದಲ್ಲಿ ಇವತ್ತು ನೀರಾವರಿ ಯೋಜನೆಗಳು ಇವತ್ತು ರಾಜ್ಯದಲ್ಲಿ ಏನಾದ್ರು ಆಗಿದ್ರೆ ಅದು ಸನ್ಮಾನ್ಯ ದೇವೇಗೌಡರು ಮತ್ತು ಯಡಿಯೂರಪ್ಪ ಸಾಹೇಬರಿದ್ದಾರೆ. ಅದು ಹೆಚ್ಚು ಮುಚ್ಚರ್ಜಿ ಕೊಟ್ಟಂತ ಏನಾದ್ರು ನಾಯಕರಿದ್ರೆ ದೇವೇಗೌಡರು 83ರಿಂದ ಅವರು ನೀರಾವರಿ ಮಂತ್ರಿಗಳಾಗಿ ಮತ್ತು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಈ ರಾಜ್ಯಕ್ಕೆ ಅವ್ರದ್ದೇ ಒಂದು ಕೊಡುಗೆ ಇದೆ. ಅದ್ರ ಜೊತೆಗೆ ಯಡಿಯೂರಪ್ಪ ಸಾಹೇಬ್ರದ್ದು ಒಂದು ಕೊಡುಗೆ ಇದೆ, ಕುಮಾರಸ್ವಾಮಿ ಅವ್ರದ್ದು ಕೊಡುಗೆ ಇದೆ. ಈ ಸಂದರ್ಭದಲ್ಲಿ ಇವತ್ತು ಕೆಲವರು ಹೇಳ್ತಾರೆ ಮೇಕೆದಾಟು ಏನು ಅನ್ನೋದು ನನಗೆ ಗೊತ್ತಿದೆ. ನಾನು ಇಂಧನ ಮಂತ್ರಿಯಾಗಿ ಕೆಲಸ ಮಾಡಿದ್ದೆ. ಅಲ್ಲಿ 500 ಮೆಗಾವಾಟ್ ವಿದ್ಯುತ್ತನ್ನು ಇದು ಮಾಡೋದಕ್ಕೆ ಹಾಕೋದಕ್ಕೆ ನಮ್ಮ ಕೇಸರಿಡ್ಡಿ ಅಂತ ಇವತ್ತು ನಮ್ಮ ಕಣ್ಣು ಮುಂದಿಲ್ಲ. ಆ ಯೋಜನೆ ಈಗ ಸರ್ ಇಲ್ಲಿಂದ ಬಳ್ಳಾರಿ ಪಾದಯಾತ್ರೆ ಆಯಿತು, ಇಲ್ಲಿಂದ ಮೇಕೆದಾಟಿಂದ ಬೆಂಗಳೂರು ಪಾದಯಾತ್ರೆ. ನಾವೇನು ಬೇಡ ಅಂತ ಇಟ್ಕೊಂಡಿದ್ವಿ ಸರ್. 60 ವರ್ಷ ಅವರೇ ಕಾಂಗ್ರೆಸ್ 60 ವರ್ಷ ಅಧಿಕಾರದಲ್ಲಿತ್ತು. ಮಾಡಬೇಡಿ ಅಂತ ಹೇಳಿದ್ವಾ? ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಆಗ್ತಾ ಇದೆ. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಸುಮಲತಾ ಬಯಸಿದ್ರು. ಆದರೆ ಎಚ್.ಡಿ. ಕುಮಾರಸ್ವಾಮಿ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಅಂತ ಸಿ.ಎಸ್. ಪುಟ್ಟರಾಜು ಮಾತನಾಡ್ತಾ ಇದ್ದಾರೆ. ಮಂಡ್ಯದ ಜೆಡಿಎಸ್ ನಾಯಕ ಸಿ.ಎಸ್. ಪುಟ್ಟರಾಜು ಇತ್ತೀಚೆಗಷ್ಟೇ ಜೆಡಿಎಸ್ ಮಂಡ್ಯದಲ್ಲಿ ಸಮಾವೇಶವನ್ನ ಮಾಡಿತ್ತು. ಒಂದಷ್ಟು ಕಾರ್ಯಕರ್ತರು ಕುಮಾರಸ್ವಾಮಿ ಅವರನ್ನ ನೀವೇ ಸ್ಪರ್ಧೆ ಮಾಡಿ ಅಂತಂದ್ರು. ಮತ್ತೊಂದಷ್ಟು ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬೇಕು ಮತ್ತೊಮ್ಮೆ ಅಂತ ಹೇಳಿದ್ರು. ಇವತ್ತು ಪುಟ್ಟರಾಜು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋದು ನಿಶ್ಚಿತ ಅಂತ ಹೇಳ್ತಾ ಇದ್ದಾರೆ. ಸುಮಲತಾ ನಿನ್ನೆಯಷ್ಟೇ ದೆಹಲಿಯಿಂದ ವಾಪಸ್ ಆಗಿದ್ರು. ನಾನು ರಾಜಕಾರಣ ಮಾಡುವುದಿದ್ದರೆ ಮಂಡ್ಯದಿಂದ ಮಾತ್ರ ಅಂತ ಹೇಳಿದ್ರು. ಹಾಗಾದ್ರೆ ಮೈತ್ರಿ ಪಕ್ಷಗಳು ಮಂಡ್ಯ ಕ್ಷೇತ್ರವನ್ನ ಕುಮಾರಸ್ವಾಮಿ ಅವರಿಗೆ ಬಿಟ್ಟುಕೊಟ್ರೆ ಸುಮಲತಾ ಮತ್ತೊಮ್ಮೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ? ಈ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ. ಪುಟ್ಟರಾಜು ಅವರು ಇವತ್ತು ಮಾತನಾಡಿದ್ದಾರೆ ಕುಮಾರಸ್ವಾಮಿ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರೆ ಅಂತ. 100ಕ್ಕೆ 100 ಭಾಗ ಇವತ್ತು ಕುಮಾರಣ್ಣವರೇ ಅಭ್ಯರ್ಥಿಗಳು. ಇವತ್ತು ನಾನೇ ಚುನಾವಣೆ ನೇತೃತ್ವ ವಹಿಸ್ತೇನೆ. ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಬರೀ ಅರ್ಜಿ ಹಾಕ್ಲಿಕ್ಕಷ್ಟೇ ಕುಮಾರಣ್ಣವರನ್ನು ನಾವು ಕರೆಸ್ಕೊತೇವೆ. ನನ್ನ 8 ವಿಧಾನಸಭಾ ಕ್ಷೇತ್ರದಲ್ಲೂ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಂಡ ಬಹುಮತದಲ್ಲಿ NDA ಅಭ್ಯರ್ಥಿನ ಇವತ್ತು ಪೂಜ್ಯ ದೇವೇಗೌಡರ ಒಂದು ಆಶೀರ್ವಾದ, ಇವತ್ತು ನರೇಂದ್ರ ಮೋದಿಜಿಯವರ ಒಂದು ಸಹಕಾರದಿಂದ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ತುದಿಗಾಲಲ್ಲಿ ನಿಂತಿದ್ದಾರೆ. ಕುಮಾರಣ್ಣವನ್ನ ಪ್ರಚಂಡ ಬಹುಮತದಲ್ಲಿ ಆಯ್ಕೆ ಮಾಡ್ತಾರೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ವಂಚಿತರಾಗಿರುವಂತಹ ಡಿ.ವಿ. ಸದಾನಂದ ಗೌಡರು ಇವತ್ತು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಬಿಜೆಪಿ ನಾಯಕರ ವಿರುದ್ಧ, ಅದರಲ್ಲೂ BS ಯಡಿಯೂರಪ್ಪನವರ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿಯನ್ನ ಮಾಡಿದ್ರು. ಬಿಜೆಪಿ ಶುದ್ಧೀಕರಣ ಆಗಬೇಕು ಅಂತ ಸದಾನಂದ ಗೌಡರು ಈ ಸಂದರ್ಭದಲ್ಲಿ ಶಪಥ ಮಾಡಿದ್ದಾರೆ. ಬಿಜೆಪಿ ಶುದ್ಧೀಕರಣ ಆಗಬೇಕು ಅನ್ನೋದು ಸದಾನಂದ ಗೌಡರ ಅನಿಸಿಕೆ. ರಾಜ್ಯ ಬಿಜೆಪಿಯ ಶುದ್ಧೀಕರಣದ ಬಗ್ಗೆ ಇವತ್ತು ಸದಾನಂದ ಗೌಡರು ಮಾತನಾಡಿದ್ದಾರೆ. ಕಾಂಗ್ರೆಸ್ನಿಂದ ನನಗೆ ಆಫರ್ ಬಂದಿದ್ದು ನಿಜ ಅಂತ ಸದಾನಂದ ಗೌಡರು ಒಪ್ಕೊಂಡ್ರು. ಜೊತೆಗೆ ನನ್ನನ್ನ ಚುನಾವಣೆಯಿಂದ ಹಿಂದೆ ಸರಿಸಿದ್ದಕ್ಕೆ ಬಿಜೆಪಿಯ ನಾಯಕರು ಪಶ್ಚಾತ್ತಾಪ ಪಡ್ತಾರೆ. ನನ್ನ ಕುಟುಂಬಕ್ಕೆ ಅಧಿಕಾರ ಬೇಕು ಅನ್ನೋರು ಜಾಸ್ತಿಯಾಗಿದ್ದಾರೆ ಅಂತ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರನ್ನ ಪರೋಕ್ಷವಾಗಿ ಉಲ್ಲೇಖಿಸಿ ಸದಾನಂದ ಗೌಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಡಿಕ್ಟೇಟೋರಿಯಲ್ ಆಟಿಟ್ಯೂಡ್ ಯಾವತ್ತೂ ಸಾರ್ವಜನಿಕ ವ್ಯವಸ್ಥೆಗೆ ಶೋಭೆ ತರಲ್ಲ.
ರಾಜಕಾರಣಕ್ಕೆ ದಿಟ್ಟಿದ್ದವರಲ್ಲಿ ಆಟಿಟ್ಯೂಡ್ ಶೋಭೆ ತರಲ್ಲ. ಇದು ಇವತ್ತು ಕರ್ನಾಟಕದ ಬಿಜೆಪಿಯಲ್ಲಿರುವಂತದ್ದು. ನಾನು ಎಲ್ಲಾ ನನ್ನ ಆರ್ಗ್ಯುಮೆಂಟ್ಗಳನ್ನ ಕರ್ನಾಟಕದ ಬಿಜೆಪಿಗೆ ಸೀಮಿತವಾಗಿ ಮಾಡ್ತಾ ಇದ್ದೀನಿ. ನನ್ನ 4 ಉದ್ದೇಶಗಳು: 1, ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಶುದ್ಧೀಕರಣ ಆಗುವಷ್ಟು ದಿನ ನಾನು ವಿರಮಿಸುವುದಿಲ್ಲ. ಈಗಾಗಲೇ ನನ್ನನ್ನು ಆರತಿ ಎತ್ತಿ ನನ್ನ ಒಳಗೆ ಕರ್ಕೊಂಡು ಬಂದು ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತ ಮಾಡಿ ಮಂಗಳಾರತಿ ಎತ್ತು ಹೊರಗೆ ಕಳಿಸಿದ್ದಾರೆ. ಆದರೆ ಬಿಜೆಪಿಯಿಂದ ಹಾಗೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಬಿಜೆಪಿ ಈ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಸ್ವಲ್ಪ ಇದರ ಜವಾಬ್ದಾರಿ ವಹಿಸಿಕೊಂಡವರೆಲ್ಲ ಸ್ವಾರ್ಥಿಗಳಾಗಿದ್ದಾರೆ. ಅದು ತಾನು ತನ್ನ ಮಕ್ಕಳಿಗೆ, ತನ್ನ ಕುಟುಂಬದವರಿಗೆ, ತನ್ನ ಜಾತಿಯವರಿಗೆ, ನಮ್ಮ ಸಂಬಂಧಿಕರಿಗೆ, ನನ್ನ ಚೇಲಗಳಿಗಿರುವಂತಹ ಪಾರ್ಟಿ ಅಂತ ಹೇಳುವಂಥದ್ದನ್ನು ಮಾಡುವಂಥದ್ದು ಕರ್ನಾಟಕದ ಸಾಮಾನ್ಯ ಜನ ಮಾತಾಡುವಂಥ ಕೆಲಸ ಕಾರ್ಯಗಳಾಗಿದೆ. ಇದರಿಂದ ಮುಕ್ತ ಆಗಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.